ಹಾಯ್ ಎಲ್ಲ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜುಲೈ 14ರಂದು ಒಂದು ಘಟನೆ ನಡೆಯಿತು. ಈ ಒಂದು ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಭಟ್ಕಳನಲ್ಲಿ ಆ ಒಂದು BC ರೋಡ್ನಲ್ಲಿ ನಡೆದಿದೆ ಸ್ನೇಹಿತರೆ. ಸೊ BC ರೋಡ್ನಲ್ಲಿ ಇರುವಂತಹ ಒಂದು KSRTC ಬಸ್ ನಿಲ್ದಾಣದಲ್ಲಿ 21 ವರ್ಷದ ಯುವತಿ ಲಾವಣ್ಯ, ಸೊ ಅವಳು ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಸೊ ಆ ಲಾವಣ್ಯನನ್ನು ಬರ್ಬರವಾಗಿ ಹತ್ಯೆಗೀಡಾಗಿದ್ದು ಸೊ ಈ ಒಂದು ಭಟ್ಕಳ ಎಂಬುವ ಸ್ಥಳದಲ್ಲಿ. ಸ್ನೇಹಿತರೆ ನೋಡ್ರಿ, ಈ ಒಂದು ಕೊಲೆಯಾದಂತಹ ಲಾವಣ್ಯ ಅವರು ಉಳಿ ಗ್ರಾಮದವರಾಗಿರ್ತಾರೆ. ಕಲ್ಡಕ್ಕದ ಒಂದು ಖಾಸಗಿ ಕ್ಲಿನಿಕ್ ನಲ್ಲಿ ಇವರು ನರ್ಸ್ ಆಗಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ. ಸೊ ಲಾವಣ್ಯ ಅವರು ತಮ್ಮ ಕೆಲಸವನ್ನು ಕೂಡ ಮುಗಿಸ್ಕೊಂಡು ಹೋಗುವಾಗ ಈ ಒಬ್ಬ ಆರೋಪಿ ಚೇತನ್ ಎಂಬಾತ, ಸೊ ಇವನಿಗೆ ಕೇವಲ 21 ವರ್ಷ, ಅವನು ಲಾವಣ್ಯ ಅವರ ಒಂದು ದೂರದ ರಿಲೇಷನ್ ಅಂದ್ರೆ ಸಂಬಂಧಿ ಕೂಡ ಆಗಿರ್ತಾನೆ. ಸೊ ಆಕೆ ಹಿಂದು ಬಿದ್ದು ಆಕೆಗೆ ಕಿರುಕುಳ ಕಂಟಿನ್ಯೂ ಆಗಿ ಆತ ನೀಡ್ತಾ ಇರ್ತಾನೆ. ಸ್ನೇಹಿತರೆ, ಆ ಯುವತಿ ಏನ್ ಕೆಲಸ ಮುಗಿಸ್ಕೊಂಡು ಮನೆ ಹೋಗ್ತಾ ಇರ್ತಾಳೆ. ಲಾವಣ್ಯ ಆ ಒಂದು ಬಸ್ ನಿಲ್ದಾಣದಲ್ಲಿ ಬಸ್ಗಾಗಿ ಕಾಯ್ತಾ ಇದ್ದಾಗ ಚೇತನ್ ಆತ ಬ್ಯಾಗ್ ನಲ್ಲಿ ಮಾರಕಾಸ್ತ್ರಗಳನ್ನು ಕೂಡ ಇಟ್ಕೊಂಡ್ ಬಂದಿರ್ತಾನೆ. ಅಂದ್ರೆ ಇವನು ಮೊದಲೇ ಪ್ರೀ ಪ್ಲಾನ್ ಮಾಡ್ಬೇಕಂತ ಹೇಳಿ ಅವನ್ನೆಲ್ಲ ಪ್ಲಾನ್ ಮಾಡ್ಕೊಂಡೇ ಬಂದಿರ್ತಾನೆ. ಸೊ ಅದನ್ನು ಭಯಗೊಂಡಂತಹ ಲಾವಣ್ಯ ಅವರು ಸೊ ಓಡಲು ಪ್ರಯತ್ನಿಸ್ತಾಳೆ. ಆ ಒಂದು KSRTC ಬಸ್ ಸ್ಟ್ಯಾಂಡ್ ಇಂದ ಹಂಗೆ ಓಡ್ತಾ ಇರುವಾಗಲೇ ಆತ ಲಾವಣ್ಯನನ್ನು ಬೆನ್ನೆತ್ತಿ ಚೇತನ್ ಬರ್ಬರವಾಗಿ ಹಲ್ಲೆಯನ್ನು ಕೂಡ ನಡೆಸಿರ್ತಾನೆ. ಗಂಭೀರವಾಗಿ ಗಾಯಗೊಂಡಂತಹ ಲಾವಣ್ಯ ಅವರು ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲೇ ಲಾವಣ್ಯ ಅವರು ಮೃತಪಟ್ಟಿರ್ತಾರೆ. ಸೊ ಇಂತಹ ಘಟನೆಗಳು ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ, ವಿವಿಧ ಎಲ್ಲಾ ಕಡೆ ಬಹಳಷ್ಟು ಆಗ್ತಾ ಇದೆ. ಸೊ ಇದಕ್ಕೆ ಬ್ರೇಕ್ ಯಾವಾಗ ಆಗುತ್ತೆ, ಸೊ ಇದಕ್ಕೆ ಕಡಿವಾಣ ಯಾವಾಗ ಬೀಳುತ್ತೆ ಎಂಬುದು ಗೊತ್ತಿಲ್ಲ. ಸ್ನೇಹಿತರೆ, ಈ ಒಂದು ಘಟನೆಯ ನಂತರ ಪರಾರಿಯಾಗಲು ಯತ್ನಿಸಿದಂತಹ ಆರೋಪಿ ಚೇತನನ್ನು ಮರುದಿನವೇ ಭಟ್ಕಳ ಪೊಲೀಸರು ಕೂಡ ಆತ ಚೇತನ್ ಆರೋಪಿಯನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಈ ಒಂದು ಘಟನೆಗೆ ಏನಪ್ಪ ಕಾರಣ ಅಂತಂದ್ರೆ ಏಕಪಕ್ಷೀಯ ಪ್ರೇಮವೇ ಈ ಒಂದು ಘಟನೆಗೆ ಕಾರಣ ಅಂತ ಹೇಳಿ ಪೊಲೀಸರು ಶಂಕಿಸಿದ್ದಾರೆ. ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಎಲ್ಲಾ ಕಡೆ ಬಹಳಷ್ಟು ಈ ತರ ಒಂದು ಘಟನೆಗಳು ಆಗ್ತದ್ರಿಂದ ಸೊ ಇದಕ್ಕೆ ಕಠಿಣವಾದಂತಹ ಕ್ರಮ ಇಲ್ಲಿವರೆಗೂ ತಗೊಳ್ಳಲ್ಲ. ಅಲ್ಲಿಯವರೆಗೂ ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗಾಗ್ಲಿ ಗಂಡ್ ಮಕ್ಕಳಿಗಾಗ್ಲಿ ಯಾರಿಗೂ ಸುರಕ್ಷತೆ ಇಲ್ಲ. ಯಾಕಂತಂದ್ರೆ ಸರ್ಕಾರ ಇದನ್ನು ಪರಿಗಣಿಸಿ ಕಠಿಣವಾದಂತಹ ಕ್ರಮ ತೆಗೆದುಕೊಂಡ್ರೆ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ಇಂತಹ ಘಟನೆಗಳು ನಾವು ತಡಿಬಹುದು ಸ್ನೇಹಿತರೆ. ಸೊ ಇಂತಹ ಪ್ರಕರಣಗಳ ಕುರಿತು ಸರ್ಕಾರ ಕಠಿಣ ಕ್ರಮವನ್ನು ತಗೊಂಡು ಮುಂದೆ ಇನ್ನೊಬ್ರು ಯಾರು ಕೂಡ ಇಂತಹ ಘಟನೆಗಳನ್ನು ಕೂಡ ನಡೆಸಬಾರದು. ಸೊ ಅಂತವರಿಗೆ ಇಂತಹ ಒಂದು ಘಟನೆ ನಡೆಸಿರುವಂತಹ ಆರೋಪಿಗಳಿಗೆ ಕಠಿಣವಾದಂತಹ ಶಿಕ್ಷೆ ಕೊಡುವುದರ ಮೂಲಕ ಜನರಲ್ಲಿ ಸರ್ಕಾರ ವಿಶ್ವಾಸವನ್ನು ಮೂಡಿಸಬೇಕು. ಸೊ ಯಾಕಪ್ಪ ಅಂತಂದ್ರೆ ಇಂತಹ ಕೇಸ್ಗಳು ಪ್ರತಿದಿನ ನೋಡ್ತಾ ಇದ್ದೀವಿ. ಆದ್ರೂ ಕೂಡ ಸರ್ಕಾರ ಇದ್ರ ಬಗ್ಗೆ ಒಂದಿಷ್ಟು ಕಠಿಣವಾದಂತಹ ಕ್ರಮ ತಗೊಳ್ತಾ ಇಲ್ಲ. ಸೊ ನೋಡ್ರಿ, ಎಷ್ಟೇ ಕೊಲೆ ಮಾಡುತ್ತಿರುವಂತಹ ವ್ಯಕ್ತಿಗಳು 20 ವರ್ಷದಿಂದ 30 ವರ್ಷದ ಒಳಗಡೆನೆ ಇರ್ತಾರೆ. ಸೊ ಅದು ಪ್ರೀತಿ ಪ್ರೇಮವು ಅಥವಾ ಒಂದು ಕಳುನೋ ಇನ್ನೊಂದು ಮತ್ತೊಂದು ಇಂಥವಕ್ಕೆಲ್ಲ ಕೊಲೆನೇ ಅದಕ್ಕೆ ಕೊನೆ ಅಲ್ಲ. ಸೊ ಅದಕ್ಕೆ ಆದಂತಹ ಜೀವಕ್ಕೆ ಈಗಿನ ಕಾಲದಲ್ಲಿ ಬೆಲೆನೇ ಇರ್ಲಾರ್ದಂಗೆ ಆಗ್ಬಿಟ್ಟಿದೆ. ಸೊ ಕೊಲೆ ಮಾಡುವುದು ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಕಾಮನ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಸರ್ಕಾರ ಇಲ್ಲಿ ತನಕ ಎಚ್ಚೆತ್ತುಕೊಳ್ಳಲ್ಲ. ಸರ್ಕಾರ ಇಂಥದ್ರ ಬಗ್ಗೆ ಇಲ್ಲಿವರೆಗೂ ಕಠಿಣವಾದಂತಹ ಕ್ರಮ ತೆಗೆದುಕೊಳ್ಳಲ್ಲ. ಅಲ್ಲಿವರೆಗೂ ಇಂತಹ ಘಟನೆಗಳು ನಮ್ಮ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ. ಸೊ ಯಾಕಂದ್ರೆ ಇವತ್ತು ಈ ಹುಡುಗಿ, ನಾಳೆ ಇನ್ನೊಬ್ರು ಹುಡುಗಿ, ನಾಳೆ ಇನ್ನೊಬ್ರು ಹುಡುಗಿ, ಹುಡುಗಾಗ್ಲಿ ಹುಡುಗ ಆಗ್ಲಿ ನಮ್ಮೆಲ್ಲರಿಗೂ ಕೂಡ ಸುರಕ್ಷತೆ ಬಹಳ ಮುಖ್ಯವಾಗಿದ್ದು, ಹಾಗಾಗಿ ಸರ್ಕಾರ ಇಂತಹ ಪ್ರಕರಣಗಳ ಕುರಿತು ಕಠಿಣವಾದಂತಹ ಶಿಕ್ಷೆ ಕೊಡುವುದರ ಮೂಲಕ ಬರುವ ದಿನಗಳಲ್ಲಿ ಇಂತಹ ಘಟನೆಗಳು ನಡಿಬಾರದು. ಸೊ ಅದಕ್ಕೆ ಸರ್ಕಾರ ಇಂತಹ ಪ್ರಕಟಣೆಗೆ ಸಂಬಂಧಪಟ್ಟಂತೆ ಬರುವ ದಿನಗಳಲ್ಲಿ ಇದರ ಬಗ್ಗೆ ಎಚ್ಚೆತ್ತುಕೊಂಡು ಜನಗಳಿಗೆ ಸುರಕ್ಷತೆ ನೀಡುವುದರಲ್ಲಿ ಸರ್ಕಾರ ಮುಂದಾಗಬೇಕು. ಸಾರ್ವಜನಿಕರಿಗೋಸ್ಕರ ಒಂದು ಇಂತಹ ಪ್ರಕಟಣೆಗಳಿಗೆ ಕುರಿತು ಕಠಿಣವಾದಂತಹ ಕ್ರಮಗಳನ್ನು ಜರುಗಿಸಿ ಇಂತಹ ಘಟನೆಗಳು ನಡಿಬಾರದು. ಆ ತರ ಸರ್ಕಾರ ನೋಡ್ಕೊಂಡ್ರೆ ಸಾರ್ವಜನಿಕರಿಗೆ ಬಹಳ ಅನುಕೂಲ ಆಗುತ್ತೆ. ಸೊ ಯಾಕಂದ್ರೆ ಇವತ್ತು ಈ ಯುವತಿ, ನಾಳೆ ಇನ್ನೊಬ್ರು ಯುವತಿ, ನಾಳೆ ಇನ್ನೊಬ್ರು, ಈ ತರ ಆಗ್ಬಾರ್ದು. ಆ ಒಂದು ಕಾರಣಗೋಸ್ಕರ ಸರ್ಕಾರ ಬಹಳ ಇಂತಹ ಪ್ರಕಟಣೆಗಳಲ್ಲಿ ನಿಗಾವನ್ನು ವಹಿಸಬೇಕು. ಸೊ ಈ ಒಂದು ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಭಟ್ಕಳನಲ್ಲಿ ಆ ಒಂದು BC ರೋಡ್ KSRTC ಬಸ್ ಸ್ಟ್ಯಾಂಡ್ ನಲ್ಲಿ ನಡೆದಿದೆ.